ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ನನ್ನ ಕಿಚನ್ನ ಚೇಂಜ್ ಮಾಡೋದಕ್ಕೋಸ್ಕರ ಕೆಲವೊಂದು ಮೀಶೋಯಿಂದ ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೆ. ನಮ್ಮ ಕಿಚನ್ ಬಂದು ನಾನ್ ಮಾಡ್ರನ್ ಕಿಚನ್. ಅದನ್ನು ಈಗ ಸ್ವಲ್ಪ ಈಗಿನ ಟ್ರೆಂಡಿ ಹಂಗೆ ಏನಿದೆ ಆ ರೀತಿಯಾಗಿ ಚೇಂಜ್ ಮಾಡೋಣ ಅಂತ ಹೇಳಿ ಒಂದಷ್ಟು ಪ್ರಾಡಕ್ಟ್ಗಳನ್ನ ತರಿಸಿ ಇಟ್ಕೊಂಡಿದ್ದೆ. ತುಂಬ ದಿನ ಆಯಿತು ತರಿಸಿ, ಬಟ್ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಹಂಗಾಗಿ ಈಗ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಪ್ರಾಡಕ್ಟ್ ಎಷ್ಟು, ಹಾಗೆ ಯಾವ ಪ್ರಾಡಕ್ಟು ಹೇಗಿದೆ, ಅದ್ರ ರಿವ್ಯೂಸ್ ಹೇಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಲ್ಲ ಸಹ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಪ್ರಾಡಕ್ಟ್ನ ಓಪನ್ ಮಾಡೋದಕ್ಕಿಂತ ಮುಂಚೆ ನಾನಿಲ್ಲಿ ಯಾವ್ಯಾವ ಪ್ರಾಡಕ್ಟನ್ನೆಲ್ಲ ತೋರಿಸ್ತೀನಿ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಕೋಡ್ ಹಾಕಿದ್ರೆ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಂತ ಹೇಳಿ ಲಿಂಕನ್ನೇ ಹಾಕಿರ್ತೀನಿ. ಜೊತೆಗೆ ನಾನು ಸ್ಕ್ರೀನ್ ಮೇಲೂ ಸಹ ಅದ್ರ ಪ್ರೈಸ್ ಏನಿದೆ, ಆ ಪ್ರಾಡಕ್ಟ್ ಏನಂತ ನಾನು ಸ್ಕ್ರೀನ್ ಮೇಲೂ ಹಾಕ್ತಾ ಹೋಗ್ತೀನಿ. ಸೊ ನಿಮಗೆ ಆವಾಗ ತುಂಬ ಈಸಿ ಆಗುತ್ತೆ ನೀವು ಸಹ ಬೈ ಮಾಡೋದಕ್ಕೆ. ಜೊತೆಗೆ ನಾನು ಆಲ್ರೆಡಿ ಎಲ್ಲ ಪ್ರಾಡಕ್ಟ್ನೂ ಸಹ ಓಪನ್ ಮಾಡಿ ಇಟ್ಟಿದ್ದೀನಿ. ಯಾಕೆ ಅಂತ ಅಂದರೆ ಪ್ರಾಡಕ್ಟ್ ಬಂದು ಒಂದೊಂದು ದಿನ ಬಂತಲ್ವ ಪ್ರಾಡಕ್ಟು, ಸೊ ಡ್ಯಾಮೇಜ್ ಆಗಿದೆಯಾ ಅಥವಾ ಯಾವುದಾದ್ರೂ ಎಕ್ಸ್ಚೇಂಜ್ ಮಾಡೋಂಥದ್ದಿದೆಯಾ ಅಂತ ಹೇಳಿ ನಾನು ಮೊದಲೇ ಪ್ರಾಡಕ್ಟ್ನ ಓಪನ್ ಮಾಡಿ ಇಟ್ಟಿದ್ದೆ. ನಾನು ತೋರಿಸ್ತಾ ಇರೋಂಥ ಫಸ್ಟ್ ಪ್ರಾಡಕ್ಟು ಗಿಡಗಳು. ನಂಗೆ ಸ್ವಲ್ಪ ಕಿಚನ್ಗೆ ಹಾಗೆ ಶೋಕೇಶಲ್ಲಿ ಇಡೋದಕ್ಕೆ ಕೆಲವೊಂದು ಗಿಡಗಳು ಬೇಕಿತ್ತು. ಹಾಗಾಗಿ ಈ ರೀತಿ ಇರೋಂತಹ ಗಿಡಗಳನ್ನ ತೊಗೊಂಡಿದ್ದೀನಿ. ಇದ್ರದ್ದು ಪ್ರೈಸ್ ಬಂದು ನಾನು ಆಲ್ರೆಡಿ ಎಲ್ಲನೂ ಸಹ ಈ ಒಂದು ಬುಕ್ಕಲ್ಲಿ ಮೆನ್ಷನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ನಿಮ್ಗೆ ಹೇಳೋದಕ್ಕೆ ನನಗೆ ಕನ್ಫ್ಯೂಸ್ ಆಗಬಾರ್ದಲ್ವ. ಹಾಗಾಗಿ ಇದು ಪ್ಲ್ಯಾಂಟ್ಸ್ ಬಂದು 172, ಡಿಸ್ಕೌಂಟ್ ಬಂದು 22 ರುಪೀಸ್ ಇತ್ತು. ಟೋಟಲ್ ಬಂದು 150 ರುಪೀಸು ಈ ಪ್ಲ್ಯಾಂಟ್ಗೆ ಆಗುತ್ತೆ. ಟೋಟಲ್ 6 ಪೀಸ್ ಪ್ಲ್ಯಾಂಟ್ಗೆ 150 ರುಪೀಸ್ ಆಯಿತು. ಚೆನ್ನಾಗಿದೆ, ಬಟ್ ಇನ್ನೊಂಚೂರು ಪ್ಯಾಕಿಂಗ್ನ ಚೆನ್ನಾಗಿ ಮಾಡಿದರೆ ಚೆನ್ನಾಗಿರ್ತಿತ್ತು. ಪ್ಯಾಕಿಂಗ್ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಈ ಚಿಕ್ಕ ಬಾಕ್ಸ್ಗೆ ಎಲ್ಲ ಪ್ಲ್ಯಾಂಟ್ಸ್ನೂ ಸಹ ತುಂಬಿ ಕಳಿಸಿದರು. ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ನೋಡ್ತಾ ಇದ್ದೀರಲ್ವ, 6 ಪೀಸು ಸಹ ಕ್ಲೀನಾಗಿ ಚೆನ್ನಾಗಿದೆ. ಅಂದರೆ ತುಂಬ ಪುಟ್ಟದು, ದೊಡ್ಡದಂತ ಇಲ್ಲ, ಇಷ್ಟಿದೆ, ಚಿಕ್ಕದು. ಈ ರೀತಿಯಾಗಿರುವಂತಹ ಸ್ಟೀಲ್ ರ್ಯಾಕ್ನ ತೊಗೊಂಡಿದೆ. ಈ ಸ್ಟೀಲ್ ರ್ಯಾಕ್ ಪ್ರೈಸ್ ಬಂದು 313 ರೂಪಾಯಿ. ತುಂಬ ಚೆನ್ನಾಗಿದೆ, ಗಟ್ಟಿಯಾಗಿದೆ, ಜೊತೆಗೆ ದೊಡ್ಡದಾಗೂ ಇದೆ, ಅಂಥ ಚಿಕ್ಕದೇನಿಲ್ಲ, ದೊಡ್ಡದಾಗಿದೆ. ತೊಗೋಬೋದು 313 ರೂಪಾಯಿಗೆ, ಓಕೆ. ಬಟ್ ಇಲ್ಲಿಗೆ ಹಾಕೋದಕ್ಕೆ ಒಂದು ಕ್ಯಾಪ್ ಥರ ಕೊಟ್ಟಿದ್ದಾರೆ ನೋಡಿ. ಇದನ್ನು ಈ 4 ಸೈಡು ಸಹ ಹಾಕಿದರೆ ಕ್ಲೀನಾಗಿ ಗ್ರಿಪ್ಪಾಗಿ ಕೂರುತ್ತೆ ಅಂತ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನಂತ ನೋಡೋಣ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಆಲ್ರೆಡಿ ಓಪನ್ ಮಾಡಿ ಇಟ್ಕೊಂಡ್ಬಿಟ್ಟಿದೆ. ಅದು ಬಾಕ್ಸ್ ಇತ್ತಲ್ವ, ಅದಷ್ಟು ಚೆನ್ನಾಗಿರಲಿಲ್ಲ ಅಂತ ಹೇಳಿ. ಸೊ ಇದು ಬಂದು ಕಿಚನ್ ಕಾರ್ನರ್ ರ್ಯಾಕ್. ಇದು ಈ ರೀತಿಯಾಗಿ ಸ್ವಲ್ಪ ಈ ಶೇಪಲ್ಲಿ ಇರುತ್ತೆ. ನಿಮಗೆ ಕಾರ್ನರ್ಗೆ ಇಡೋದಕ್ಕೆ ಕ್ಲೀನಾಗಿ ಕೂರುತ್ತೆ ಈ ರ್ಯಾಕ್ ಬಂದು. ಈ ರ್ಯಾಕ್ ಪ್ರೈಸು 207 ರೂಪಾಯಿ, 207 ರುಪೀಸು. ಇದು ಅಷ್ಟೇ ಗಟ್ಟಿಯಾಗಿಯೇ ಇದೆ, ವೆಯ್ಟ್ ಇಟ್ಟರೂ ಏನಾಗೋದಿಲ್ಲ, ಚೆನ್ನಾಗಿದೆ. ಈ ಪ್ರಾಡಕ್ಟು ಗುಡ್, ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು LED ಲೈಟ್ ಬರುತ್ತಲ್ಲ, ಈಗೆಲ್ಲ LED ಸ್ಟ್ರಿಪ್ಸ್ ಹಾಕ್ತಾರಲ್ಲ, ಅದನ್ನು ತೊಗೊಂಡಿದ್ದೀನಿ. ನಾನು ಆನ್ಲೈನಲ್ಲಿ ತೊಗೊಳ್ಳಿಲ್ಲ ಇದನ್ನು, ಯಾಕೆಂದರೆ ಎಷ್ಟು ಮೀಟರ್ ಇರುತ್ತೆ ಏನು ಅಂತ ಐಡಿಯಾ ಇರಲಿಲ್ಲ. ಹಾಗಾಗಿ ನಾನು ಇಲ್ಲೇ ಮನೆ ಹತ್ರ ಇರೋ ಅಂಗಡಿಲಿ ಇದನ್ನು ತೊಗೊಬಂದಿದ್ದೀನಿ. ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಬಂದು ಬಾತ್ರೂಮ್ ಕಾರ್ನರ್ ರ್ಯಾಕ್ ಅಥವಾ ಕಿಚನ್ಗೂ ಯೂಸ್ ಮಾಡ್ಬೋದು ನೀವು. ಸ್ಟೀಲಲ್ಲಿದೆ, ತುಂಬ ಚೆನ್ನಾಗಿದೆ. ಇದಂತೂ ಪ್ರಾಡಕ್ಟ್ ಸ್ವಲ್ಪನೂ ಸಹ ಬೆಂಡ್ ಆಗ್ತಾಯಿಲ್ಲ, ಗಟ್ಟಿಯಾಗಿ ಚೆನ್ನಾಗಿದೆ. ಇದರ ಪ್ರೈಸ್ ಬಂದು 180 ರುಪೀಸ್, 180 ರೂಪಾಯಿ. ಈ ರೀತಿಯಾಗಿ ನಾವು ಕಾರ್ನರ್ಗೆಲ್ಲ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಕಿಚನಲ್ಲಿ ಅದೇ ಲಿಕ್ವಿಡ್ ಎಲ್ಲ ಇರುತ್ತಲ್ಲ ಪಾತ್ರೆ ತೊಳೆಯೋದಕ್ಕೆ, ಅದನ್ನೆಲ್ಲ ಕೆಳಗೆ ಇಡ್ತಾಯಿದ್ದೆ. ಅದನ್ನು ಅಲ್ಲಿಗೆ ಫಿಕ್ಸ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅಂತ ಈ ಒಂದು ರ್ಯಾಕನ್ನು ತೊಗೊಂಡಿದ್ದೀನಿ. ಇದು ಪರವಾಗಿಲ್ಲ, 180 ರುಪೀಸ್ ಆರಾಮಾಗಿ ಬೈ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಏನಂತ ನೋಡೋದಾದರೆ, ನಾನು ಇಲ್ಲಿ ಈ ರೀತಿಯಾಗಿಂದು ವಾಲ್ ಹ್ಯಾಂಗಿಂಗ್ನ ತೊಗೊಂಡಿದ್ದೆ. ಈಗೆಲ್ಲ ಇದು ಸ್ವಲ್ಪ ಟ್ರೆಂಡಲ್ಲಿದೆ ಅಲ್ವಾ ಹಾಕೋದಕ್ಕೆ, ಹಾಗಾಗಿ ಈ ರೀತಿಯಾಗಿದೆ ಸ್ವಲ್ಪ. ಇದರ ಪ್ರೈಸ್ ಬಂದು ವಾಲ್ ಹ್ಯಾಂಗಿಂಗ್ ಶೆಲ್ಫ್ 122 ರುಪೀಸ್, 122 ರೂಪಾಯಿ. ಇದರಲ್ಲಿ ನಿಮಗೆ ಡಬಲ್ ಸ್ಟೆಪ್ ಸಹ ಸಿಗುತ್ತೆ ಇದೇ ಪ್ರೈಸಲ್ಲಿ. ಇಲ್ಲೂ ಒಂದು ಸ್ಟೆಪ್ ಬರುತ್ತೆ ಈ ರೀತಿ ವುಡ್ಡಂದು. ನನಗೆ ಒಂದೇ ಸ್ಟೆಪ್ ಸಾಕಂತೇಳಿ ನಾನು ಇದನ್ನೇ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಇದು.
ಪರವಾಗಿಲ್ಲ, ಕೊಡ್ಬೋದು. 122 ರೂಪಾಯಿ. ಗುಡ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದನ್ನು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು, ಜೊತೆಗೆ ಹುಡುಕ್ತಾ ಇದೆ, ಈ ಥರ ಸಿಕ್ಕಿರಲಿಲ್ಲ, ಈಗ ಸಿಕ್ಕಿದೆ. ಇದು ವುಡನ್ ಸ್ಪೂನು, ಕಿಚನ್ಗೆ ಹಾಕೋದಕ್ಕೆ. ನಾನಿಲ್ಲಿ ವುಡನ್ ಸ್ಪೂನ್ನ ತೊಗೊಂಡಿದ್ದೆ. ಅಂದರೆ ಇಟ್ಸ್ ಡೆಕೋರೇಟಿವ್ ವಾಲ್ ಹ್ಯಾಂಗಿಂಗ್ ಸ್ಪೂನ್ ಅಂತಲೂ ಸಹ ಕರೀತಾರೆ. ಪ್ರೈಸ್ ಬಂದು 122 ರೂಪಾಯಿ. ಆಫರ್ ಎಲ್ಲ ಹೋಗಿ 122 ರೂಪಾಯಿ ಬರುತ್ತೆ. ಚೆನ್ನಾಗಿ ಕಳಿಸಿದ್ದಾರೆ. ಪ್ಯಾಕಿಂಗು ಸಹ ಗಟ್ಟಿಯಾಗಿದೆ, ಬಟ್ ವೆಯ್ಟ್ ಇಲ್ಲ, ವೆಯ್ಟ್ಲೆಸ್, ಚೆನ್ನಾಗಿದೆ ಹಾಕೋದಕ್ಕೆ. ಸ್ವಲ್ಪನೂ ಸಹ ತೂಕ ಇಲ್ಲ. ನೋಡಿ ಈ ರೀತಿಯಾಗಿದೆ, ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿಯಾಗಿ ತೊಗೊಂಡಿದ್ದೀನಿ. ಇದನ್ನು ಅಂಟಿಸೋದಕ್ಕೂ ಅವರೇ ಡಬಲ್ ಸೈಡ್ ಟೇಪನ್ನು ಎರಡೂ ಕಡೆಯೂ ಸಹ ಸ್ಟಿಕ್ ಮಾಡಿ ಕಳಿಸಿದ್ದಾರೆ. ಇದರಲ್ಲೇ ಬೇರೆ ಬೇರೆ ವೆರೈಟೀಸ್ ಡಿಸೈನ್ ಸಹ ಇತ್ತು. ನಾನು ಸ್ವಲ್ಪ ಕಿಚನ್ಗೆ ಯಾವ್ದು ಸೂಟ್ ಆಗುತ್ತೆ, ಹಾಗೆ ಕಿಚನ್ಗೆ ಹೊಂದುವಂತಹ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ತೊಗೊಂಡಿದ್ದೀನಿ. ಚೆನ್ನಾಗಿದೆ ಅಲ್ವಾ? ನನಗೆ ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು, ನನಗೂ ಗೊತ್ತಿಲ್ಲ ಯಾವ್ಯಾವ್ದು ಓಪನ್ ಮಾಡಿ ಇಟ್ಟಿದ್ದೀನಿ ಅಂತ. ನೆಕ್ಸ್ಟ್ ಪ್ರಾಡಕ್ಟು ಇದು ಅಷ್ಟೇ, ಸೇಮ್ ಕಿಚನ್ ವಾಲ್ ಹ್ಯಾಂಗಿಂಗೆ. ಇದನ್ನು ಇದರ ಪ್ರೈಸ್ ಎಷ್ಟಂತ ಗೊತ್ತಿಲ್ಲ, ಮರ್ತೋಗಿದೆ. ಮೇ ಬಿ 130 to 140 ಇರಬೇಕು ಅಂದ್ಕೊಳ್ತೀನಿ. ಇದು ಅಷ್ಟೇ ಕಿಚನ್ಗೆ ಹ್ಯಾಂಗ್ ಮಾಡೋಂಥದ್ದು. ನಾನಿಲ್ಲಿ ಮಾಮ್ಸ್ ಕಿಚನ್ ಅಂತ ಇರುತ್ತಲ್ಲ, ಅದನ್ನು ತೊಗೊಂಡೆ. ಇನ್ನು ಬೇರೆ ಬೇರೆ ರೀತಿಯಾಗಿ ನಿಮಗೆ ರೈಟಿಂಗಲ್ಲಿ ಬೇರೆ ಬೇರೆ ಇರುತ್ತೆ, ಕಾರ್ಟೂನ್ ಇರುತ್ತೆ, ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೋಬೋದು. ಸೇಮ್ ಪ್ರೈಸ್, ಒಂದೇ ಪ್ರೈಸಲ್ಲಿ ಸುಮಾರು ವೆರೈಟೀಸ್ ಇತ್ತು. ನನಗೆ ಸ್ವಲ್ಪ ಇದು ಬೇಕಿತ್ತು ಅಂತೇಳಿ ನಾನು ಇದನ್ನೇ ತೊಗೊಂಡೆ. ಯಾಕಂದರೆ ಕಿಚನ್ಗೆ ಸೆಟ್ ಆಗಬೇಕಲ್ವ, ಹಾಗಾಗಿ ಇದನ್ನೇ ತೊಗೊಂಡೆ. ಚೆನ್ನಾಗಿದೆ ಡಿಸೈನ್ ಎಲ್ಲ, ಆದರೆ ಯಾವುದು ಸಹ ವಾಲ್ ಹ್ಯಾಂಗಿಂಗ್ ಏನು ವುಡನ್ ತೊಗೊಳ್ತೀವಿ, ಅದು ಯಾವುದು ವೆಯ್ಟ್ ಇರಲ್ಲ, ವೆಯ್ಟ್ಲೆಸ್, ಅದು ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು ಮೇ ಬಿ ವಾಲ್ ಹ್ಯಾಂಗಿಂಗ್ ಅಂದ್ಕೊಳ್ತೀನಿ. ಚಾಪಿಂಗ್ ಬೋರ್ಡ್ ನೋಡಿ ಈ ರೀತಿ ಇದೆ. ಇದು ಚಾಪಿಂಗ್ ಬೋರ್ಡ್ ವಾಲ್ ಹ್ಯಾಂಗಿಂಗ್ಗೆ. ಇದು 4 ಪೀಸು. 4 ಪೀಸ್ಗೆ 165, 165 ರೂಪಾಯಿ ಈ 4 ಪೀಸ್ಗೆ. ತುಂಬ ದೊಡ್ಡದಿಲ್ಲ, ನಮಗೆ ಪಿಕ್ಚರಲ್ಲಿ ನೋಡಿದಾಗ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ, ಇಲ್ಲೇನು ಅಷ್ಟೊಂದು ದೊಡ್ಡದಾಗೇನಿಲ್ಲ. ನೋಡಿ ಈ ರೀತಿಯಾಗಿ ಇಷ್ಟ, ದೊಡ್ಡದಾಗಿಲ್ಲ, ಬಟ್ ಚೆನ್ನಾಗಿದೆ. ತೂಕ ಇಲ್ಲ, ಆದರೆ ವೆಯ್ಟ್ಲೆಸ್ ಇದನ್ನು ಸಹ, ಬಟ್ ಚೆನ್ನಾಗಿದೆ. ರೈಟಿಂಗ್ ಆಗಲಿ, ಅದ್ರ ಮೇಲೆ ಡಿಸೈನ್ಸ್ ಆಗಲಿ, ಕಲರ್ ಆಗಲಿ ಎಲ್ಲ ಚೆನ್ನಾಗಿದೆ. ಅದರಲ್ಲಿ ಒಂದೇನೆಂದರೆ ಈ ರೆಡ್ ಕಲರ್ ಇದೆ ಅಲ್ವಾ, ಅದು ಸ್ವಲ್ಪ ನಮಗೆ ಡಾರ್ಕಾಗಿ ಕಾಣಿಸುತ್ತೆ ಪಿಕ್ಚರಲ್ಲಿ ನೋಡಿದಾಗ, ಬಟ್ ಇದು ಸ್ವಲ್ಪ ಆರೆಂಜ್ ರೀತಿಯಾಗಿ ಕಾಣಿಸ್ತಿದೆ, ರೆಡ್ಡಾಗೆ ಕಾಣಿಸ್ತಾ ಇಲ್ಲ. ಅದು ಬಿಟ್ಟರೆ ಗುಡ್, ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು, ನಾನು ಇದನ್ನು ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದೀನಿ. ಈ ರೀತಿಯಾಗಿ ನನಗೊಂದು ಹಿತ್ತಾಳೆ ಅಥವಾ ತಾಮ್ರದಲ್ಲಿ ತೊಗೋಬೇಕಂತ ಆಸೆ ಇತ್ತು, ಬಟ್ ಅದು ತುಂಬ ಕಾಸ್ಟ್ಲಿ, ಹಾಗಾಗಿ ತೊಗೊಂಡಿರಲಿಲ್ಲ. ಇದು ಮೆಟಲ್. ಸೊ ಏನಂದರೆ ನೋಡಿ, ಕೃಷ್ಣನ ಐಡಲ್ ತುಂಬಾ ಚೆನ್ನಾಗಿದೆ, ಜೊತೆಗೆ ಹೈಟ್ ಇದೆ. ನಾನು ಬುಕ್ ಮಾಡಬೇಕಾದ್ರೆ ಅಂದ್ಕೊಂಡೆ ಚಿಕ್ಕದಾಗಿ ಒಂದು ಇಷ್ಟದ ಬರುತ್ತೇನೋ ಅಷ್ಟೇ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ತುಂಬ ದೊಡ್ಡದಾಗಿ ಚೆನ್ನಾಗಿ ಬಂದಿದೆ. ನನಗೆ ನಾನು ಇಷ್ಟು ಬುಕ್ ಮಾಡಿರೋದ್ರಲ್ಲಿ ನನಗೆ ಪರ್ಸ್ನಲಾಗಿ ತುಂಬಾ ಇಷ್ಟ ಆಗಿದ್ದು ಅಂದರೆ ಈ ಕೃಷ್ಣನ ಐಡಲು. ಫೇಸ್ ಆಗಲಿ ಅಥವಾ ಆ ಡಿಸೈನ್ಸ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ ಅಲ್ವಾ? ನನಗೆ ಇದು ತುಂಬಾ ಇಷ್ಟ ಆಯಿತು. ನೋಡಿ, ಇದು ಮೆಟಲ್. ಇದು ಬ್ರಾಸ್ ಆಗಲಿ ಅಥವಾ ಕಾಪರ್ ಆಗಲಿ ಎಲ್ಲ. ಇದ್ರದ್ದು ಪ್ರೈಸ್ ಬಂದು 258, 258 ರೂಪಾಯಿದು. ಪರವಾಗಿಲ್ಲ, ಕೊಡ್ಬೋದು ಆರಾಮಾಗಿ. ಇದನ್ನೇ ನಾವು ಹೊರಗಡೆ ಹೋಗಿ ತರ್ತೀವಿ ಅಂದರೆ ಮಣ್ಣನ್ನೆಲ್ಲ ಕಾಸ್ಟ್ಲಿ ಆಗುತ್ತೆ, ತಂದರೆ ಒಡೆದೋಗುತ್ತೆ, ಅದು ಇಟ್ಕೊಳ್ಳೋದಕ್ಕೂ ಆಗಲ್ಲ. ಸೊ ಇದಂದರೆ ವರ್ತ್, ಚೆನ್ನಾಗಿದೆ, ನಂಗೆ ಪರ್ಸ್ನಲಿ ಇಷ್ಟ ಆಗಿದೆ ತುಂಬಾ ಇದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಪ್ರೋಟ್ಸ್ ಮೇಕರು. ಈಗ ಮೊಳಕೆ ಕಾಳೆಲ್ಲ ಕಟ್ತೀವಲ್ವಾ, ಅದಕ್ಕೆ ಈ ರೀತಿಯಾಗಿ ಒಂದು ಬಾಕ್ಸ್ ಬರುತ್ತೆ. ಇದು 3 ಲೇಯರ್ಸ್ ಇರೋದನ್ನ ತೊಗೊಂಡೆ ನಾನು. ಇದ್ರದ್ದು ಪ್ರೈಸ್ ಬಂದು 158, 158 ರೂಪಾಯಿ. ನಿಮಗೆ 2 ಲೇಯರ್ಸ್ ಬೇಕಂದರೆ ಇನ್ನೂ ಕಡಿಮೆ ಸಿಗುತ್ತೆ. ನಾನಿಲ್ಲಿ 3 ಲೇಯರ್ಸ್ ಇರೋದನ್ನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನೀರು ಹಾಕಬೇಕು ಫಸ್ಟ್ ಲೇಯರಲ್ಲಿ, ಈ 3 ಲೇಯರಲ್ಲಿ ನಾವು ಕಾಳುಗಳನ್ನ ಹಾಕಿ
ಮೊಳಕೆ ಬರ್ಸೋದಕ್ಕೆ ಬಳಸ್ಕೋಬೋದು. ಈ ರೀತಿ ಇದೆ. ಲೀಫ್ ನಾನು ಈ ರೀತಿ ಮನಿ ಪ್ಲ್ಯಾಂಟ್ ಲೀಫ್ ಬರುತ್ತಲ್ಲ ಆರ್ಟಿಫಿಷಿಯಲು, ಸೊ ಅದನ್ನು ತೊಗೊಂಡಿದ್ದೆ. ಇದು ಬಂದು 6 ಪೀಸು. 6 ಪೀಸ್ಗೆ ಐ ಥಿಂಕ್ 180 140 ಏನೋ ಆಯ್ತು ಅನಿಸುತ್ತೆ. ಇದ್ರ ಪ್ರೈಸ್ ಮರ್ತೋಗಿದೆ, ಜೊತೆಗೆ ನಾನು ಬರ್ಕೊಂಡು ಇಲ್ಲ ಅದನ್ನು. ಹಾಗಾಗಿ ಇದು 160 to 180 ಇರ್ಬೋದು. 6 ಪೀಸಸ್ ಇದೆ, ಚೆನ್ನಾಗಿದೆ, ಉದ್ದ ಇದೆ, ಉದ್ದಕ್ಕೆ ಚೆನ್ನಾಗಿದೆ. ಸೇಮ್ ರಿಯಲ್ ಲೀಫ್ ಇರುತ್ತಲ್ವ ಹಾಗೆ ಕಾಣಿಸುತ್ತೆ ನೋಡಿ ಇಲ್ಲಿ. ಇದು 6 ಪೀಸ್. 6 ಪೀಸಲ್ಲಿ ನಾನು 2 ಪೀಸ್ನ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ, ಇನ್ನು 4 ಪೀಸ್ ಇಲ್ಲಿದೆ. ಈಗ ನಾನು ತೋರಿಸಿದ್ನಲ್ವಾ ವಾಲ್ ಹ್ಯಾಂಗಿಂಗು, ಹಾಗೆ ಕಿಚನ್ದು ಚಾಪಿಂಗ್ ಬೋರ್ಡ್ ಹ್ಯಾಂಗಿಂಗು, ಅದಕ್ಕೆಲ್ಲ ಏನಾದರೂ ನಾವು ಅಂಟಿಸ್ಬೇಕಂದ್ರೆ ಮೊಳೆನೇ ಹೊಡಿಯೋದಕ್ಕಾಗಲ್ವಲ್ಲ, ಟೈಲ್ಸ್ ಇರುತ್ತೆ ಕಿಚನಲ್ಲಿ. ಅದಕ್ಕೋಸ್ಕರ ಅದನ್ನು ಸ್ಟಿಕ್ ಮಾಡೋದಕ್ಕೆ ಅಂತಲೇ ಈ ರೀತಿ ವಾಲ್ ಸ್ಟಿಕ್ ಬರುತ್ತೆ, ಅದನ್ನು ತೊಗೊಂಡಿದ್ದೆ. ಈ ವಾಲ್ ಸ್ಟಿಕ್ಸ್ನ ರೇಟ್ ಬಂದು 121 ರುಪೀಸು. ಇದರಲ್ಲಿ ನಿಮಗೆ 2 ವೆರೈಟಿ ಸಿಗುತ್ತೆ. ಒಂದು ಬಂದು ಈ ರೀತಿ ಸ್ಕ್ರೂ ರೀತಿ ಸ್ಟಿಕ್ ಮಾಡೋದು, ಇಲ್ಲಿ ಸ್ಕ್ರೂ ಥರ ಇದೆ ನೋಡಿ. ಜಸ್ಟ್ ಇದನ್ನು ಹಾಕ್ಬಿಟ್ಟು ಈಗ ಅಂಟಿಸಿದ್ರೆ ಅಂಟ್ಕೊಳ್ಳುತ್ತೆ. ಇಲ್ಲಿ ನಿಮಗೆ ಒಂದು ಸ್ಟಿಕ್ಕರ್ನ ಕೊಟ್ಟಿರ್ತಾರೆ, ಅದನ್ನು ರಿಮೂವ್ ಮಾಡಿಬಿಟ್ಟು ಜಸ್ಟ್ ಗೋಡೆಗೆ ಈ ರೀತಿ ಅಂಟಿಸಿ ಇದಕ್ಕೆ ಹ್ಯಾಂಗ್ ಮಾಡ್ಕೋಬೇಕು. ಸೊ ಇದು ಒಂದು ರೀತಿ ಆದರೆ, ಇನ್ನೊಂದು ರೀತಿ ಬಂದು ಇದು ಸೇಮ್ ಇಲ್ಲಿ ಸ್ಟಿಕ್ಕರ್ ಇರುತ್ತೆ, ಅದನ್ನು ರಿಮೂವ್ ಮಾಡಿ ಅಂಟಿಸ್ಬಿಟ್ಟು ಇಲ್ಲಿಗೆ ನೀವು ಹ್ಯಾಂಗ್ ಮಾಡ್ಕೋಬೋದು. ಇದು ಈ ರೀತಿ ಇದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಆಯಿಲ್ ಡಿಸ್ಪೆನರು. ಗಾಜಿಂದಿಗೆಲ್ಲ ಎಣ್ಣೆ ಹಾಕಿಡೋದಕ್ಕೆ ಬಾಟ್ಲು ಬರುತ್ತಲ್ವ, ಸೊ ಅದನ್ನು ತೊಗೊಂಡಿದ್ದೆ. ಇದ್ರ ಪ್ರೈಸು 208 ರುಪೀಸ್ ಅಷ್ಟೇ. ಬಟ್ ಇದಂತೂ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ನೋಡಿ. ಸೊ ಮೊದಲಿಗೆ ಇದರಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಏನೇನಿದೆ ಅಂತ. 1/2 ಲೀಟರ್ ನಾನು ತೊಗೊಂಡಿರೋದು 500 ml. ಅದ್ರ ಜೊತೆಗೆ ಈ ರೀತಿ 4 ಚಿಕ್ಕದಾಗಿರೋ ಬಾಟಲ್ನ ಕೊಟ್ಟಿದ್ದಾರೆ, ಬಾಕ್ಸ್ಗಳನ್ನ, ಕಂಟೈನರ್ ರೀತಿ ಈ ರೀತಿ ಇರುತ್ತೆ. 4 ಇರುತ್ತೆ ಇದೇ ಥರ, ಓಕೆನಾ. ನೋಡಿ ಸೇಮ್ ನಿಮ್ಗೆ 2 ರೀತಿಯಾಗಿ ಸ್ಪ್ರಿಂಕಲ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಸೊ ಒಂದು ಬಂದು ನಾವು ಈ ರೀತಿ ಸಾಲ್ಟ್ ಎಲ್ಲ ಸ್ಪ್ರಿಂಕಲ್ ಮಾಡ್ತೀವಲ್ವ, ಚಿಕ್ಕದಾಗಿರುತ್ತಲ್ಲ ಹೋಲು, ಆ ರೀತಿಯಾಗಿ ಒಂದು ಕೊಟ್ಟಿರ್ತಾರೆ. ಇನ್ನೊಂದು ಈ ರೀತಿ ಸ್ಪೂನ್ ಆಯಿಲ್ ಹಾಕ್ತೀವಲ್ಲ ಆ ಥರ ಇರುತ್ತೆ. ಈ ರೀತಿಯಾಗಿ 4 ಗ್ಲಾಸ್ಗಳಿದೆ. ನೆಕ್ಸ್ಟ್ ಬಂದು ಸ್ಪ್ಯಾಚುಲಾ ಕೊಟ್ಟಿದ್ದಾರೆ, ಸ್ಪ್ಯಾಚುಲಾ ಜೊತೆಗೆ ಆಯಿಲ್ ಬ್ರಷ್, ಸ್ಪ್ಯಾಚುಲಾ ಆ್ಯಂಡ್ ಆಯಿಲ್ ಬ್ರಷ್ ಈ ರೀತಿ 2 ಇದರಲ್ಲಿ ಇರುತ್ತೆ. ನೆಕ್ಸ್ಟು ಆಯಿಲ್ ಡಿಸ್ಪೈನರ್ ಬರುತ್ತಲ್ಲ ಅದನ್ನು 2 ಕೊಟ್ಟಿದ್ದಾರೆ. ಸೊ 2 ಬಾಟಲ್ಗೆ 2 ಈ ರೀತಿ ಬಾಟಲ್ನ ಕ್ಲೀನಾಗಿ ಕವರ್ ಮಾಡಿ ಕಳಿಸಿದ್ದಾರೆ, ಎಲ್ಲೂ ಸಹ ಡ್ಯಾಮೇಜ್ ಆಗಿಲ್ಲ. ನಾನು ಆಲ್ರೆಡಿ ಒಂದ್ಸಲ ಓಪನ್ ಮಾಡಿ ಎಲ್ಲನೂ ನೋಡಿ ಮತ್ತೆ ಹಾಗೆ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಸೊ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ನೋಡಿ. ಇದಕ್ಕೆ ಈ ಒಂದು ಡಿಸ್ಪೆನರ್ನ ಕೊಟ್ಟಿರ್ತಾರೆ ನೋಡಿ, ಈ ರೀತಿಯಾಗಿ ಹಾಕಬೇಕು. ಸೊ ಇನ್ನೊಂದೇನೆಂದರೆ ಇದ್ರ ಜೊತೆಗೇ ಈ ರೀತಿ ಒಂದು ಆಯಿಲ್ ಹಾಕೋದಕ್ಕೆ ಕೊಟ್ಟಿರ್ತಾರೆ. ಇದನ್ನ ನೀವು ಈ ರೀತಿ ಉದ್ದಾನು ಸಹ ಮಾಡ್ಬೋದು. ನಾವು ಆಯಿಲ್ ಹಾಕಿದ್ರೆಲ್ಲ ಚೆಲ್ಲಬಾರ್ದಲ್ವ ಬಾಟ್ಲಿಂದ, ಹಾಗಾಗಿ ಇದನ್ನು ಈ ರೀತಿ ಆಯಿಲ್ ಹಾಕ್ಬಿಟ್ಟು ನಂತರ ಇದನ್ನು ಹಾಗೆ ಕವರ್ ಮಾಡಿ ಎತ್ತಿ ಇಡ್ಬೋದು. ಇದಂತೂ ತುಂಬಾ ವರ್ತ್ ಅಂತ ಹೇಳ್ಬೋದು. ಜಸ್ಟ್ 208 ರುಪೀಸ್ಗೆ ಇಷ್ಟೆಲ್ಲ ಸಿಗುತ್ತೆ. ಸೊ ನಮ್ಮ ಲಾಸ್ಟ್ ಪ್ರಾಡಕ್ಟು ಏನಂತ ನೋಡೋಣ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋಂತಹ ಪ್ರಾಡಕ್ಟ್ ಬಂದು, ಇದನ್ನು ನಾನು ಆನ್ಲೈನಲ್ಲಿ ಬೈ ಮಾಡಿಲ್ಲ, ಇಲ್ಲೇ ಮನೆ ಹತ್ರ ಅಂದರೆ ನಾನು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗ್ತೀನಲ್ವ ಅಲ್ಲಿತ್ತು. ಸೊ ಹಾಗಾಗಿ ಅಲ್ಲೇ ತೊಗೊಂಡೆ. ಇದ್ರ ನಾನು ಆನ್ಲೈನಲ್ಲಿ ನೋಡಿದಾಗ ತುಂಬ ಜಾಸ್ತಿ ಇತ್ತು, ಜೊತೆಗೆ ಅದು ಏನು ಸೈಜ್ ಇದೆ ಅಂತಲೂ ನಮ್ಗೆ ಗೊತ್ತಾಗಲ್ಲ ಅಲ್ವಾ ಆನ್ಲೈನಲ್ಲಿ ನೋಡಿದಾಗ. ಹಾಗಾಗಿ ನಾನು ಇದನ್ನು ಇಲ್ಲೇ ಪಕ್ಕದಲ್ಲೇ ಮನೆ ಹತ್ರನೇ ಶಾಪ್ ಮಾಡಿದೆ. ಇದ್ರ ಪ್ರೈಸು 150ಗೆ 2 ಪೀಸ್, 1/4 kg ಮೇಲೆ ಸ್ವಲ್ಪ ಹಿಡಿಯುತ್ತೆ ಅಷ್ಟಿರುವಂತಹ ಉಪ್ಪಿನಕಾಯಿ ಜಾಡಿ.
ಅಥವಾ ಉಪ್ಪಿನ ಜಾಡಿ ಅಂತಲೂ ಸಹ ಕರೀತಾರೆ ಇದನ್ನು. ಇದು 2. ನೆಕ್ಸ್ಟ್ ಬಂದು ಲಾಸ್ಟ್ ಪ್ರಾಡಕ್ಟ್ ಇದು 6L ಇರುವಂತಹ ಡ್ರಾಯರು. ನಾನು 6 ಇರುವಂತಹ ಡ್ರಾಯರ್ನೇ ತೊಗೊಂಡಿದ್ದೀನಿ. ಇದರಲ್ಲಿ 6XL ಹಾಗೆ 5XL ಅಂತಲೂ ಸಿಗುತ್ತೆ. ನಾನು 6XL ಇರುವಂತಹ ಡ್ರಾಯರ್ನ ಬುಕ್ ಮಾಡ್ಕೊಂಡಿದ್ದೆ. ಇದಕ್ಕೆ ಈ ರೀತಿಯಾಗಿ ಸ್ಟ್ಯಾಂಡು ಎಲ್ಲ ಕೊಡ್ತಾರೆ. 6 ಕಲರ್ಸ್ ಇರುತ್ತೆ ಇದರಲ್ಲಿ. ಆದರೆ ನನಗೆ ಬಂದಿರೋದು 2 ಕಲರು ಒಂದೇ ಕಲರ್ ಬಂದಿದೆ. ಜೊತೆಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಇದ್ರ ಪ್ರೈಸ್ ಬಂದು 950 ರುಪೀಸ್, ಅಂದರೆ 950 ರೂಪಾಯಿ. ಡಿಸ್ಕೌಂಟ್ ಅಂತ ಹೋಗಿ 800 ಏನೋ ಆಯಿತು, 830 ಏನೋ ಆಯ್ತು ಅಂತ ಅನಿಸುತ್ತೆ. ಅಷ್ಟು ಆಯ್ತು ಇದಕ್ಕೆ. ಇನ್ನು 5 ಡ್ರಾಯರ್ದೇನೆ 450 ರುಪೀಸ್ ಇತ್ತು. ಅದನ್ನೇ 2 ತೊಗೊಂಡಿದ್ದಿದ್ರೆ ಅದೇ ದುಡ್ಡಿಗೆ 2 ಬರ್ತಾಯಿತ್ತು. ಜೊತೆಗೆ ಜಾಸ್ತಿನೂ ಇಡೋದಕ್ಕೆ ಸರಿ ಹೋಗ್ತಿತ್ತು ಅಂತ ಅನ್ನಿಸ್ತು. ಓಕೆ, ತೊಗೊಬಿಟ್ಟಿದ್ನಲ್ಲ, ಬೇಡ ಸುಮ್ಮನೆ ಆಮೇಲೆ ಮತ್ತೆ ರಿಟರ್ನ್ ಆಗುತ್ತೋ ಇಲ್ವೋ ಅಂಥೇಳಿ ನಾನು ಇದನ್ನು ರಿಟರ್ನ್ ಮಾಡಲಿಲ್ಲ, ಹಾಗೆ ಇಟ್ಕೊಂಡೆ. ಇದು ಈ ರೀತಿಯಾಗಿ ಇಷ್ಟು ದೊಡ್ಡದಾಗಿದೆ. ನಿಮಗೆ 5XL ತೊಗೊಂಡ್ರೆ ಇನ್ನು ಸ್ವಲ್ಪ ಚಿಕ್ಕದು ಬರುತ್ತೆ. ಅಗಲ ಆಗಲಿ ಅಥವಾ ಉದ್ದ ಆಗಲಿ ಸ್ವಲ್ಪ ಚಿಕ್ಕದು ಬರುತ್ತೆ ಅಷ್ಟೇ. ಅಷ್ಟೊಂದೇನು ಡಿಫ್ರೆನ್ಸ್ ಏನು ಬರಲ್ಲ ಅಂದ್ಕೊಳ್ತೀನಿ. ಇದು 6XLಗೆ ಇಷ್ಟು ದೊಡ್ಡದಾಗಿ ಬಂದಿದೆ. ಆದರೆ ನಮಗೆ ಆನ್ಲೈನಲ್ಲಿ ನೋಡಿದಾಗ ಸ್ವಲ್ಪ ಮೆಟೀರಿಯಲ್ ಬಂದು ಫೈಬರ್ ಥರ ಕಾಣಿಸುತ್ತೆ. ಬಟ್ ಇಲ್ಲಿ ನೋಡಿದಾಗ ಸ್ವಲ್ಪ ಪ್ಲ್ಯಾಸ್ಟಿಕ್ ಅಂತ ಅನಿಸುತ್ತೆ. ಫೈಬರ್ ರೀತಿ ಏನಿಲ್ಲ, ಪ್ಲ್ಯಾಸ್ಟಿಕ್ಕೆ. ಬಟ್ ಪ್ರಾಡಕ್ಟ್ ಅಂತೂ ಚೆನ್ನಾಗಿದೆ. ಅದೇ ಸ್ವಲ್ಪ ಮನಿ ಜಾಸ್ತಿ ಆಯಿತು, ಅಷ್ಟು ಬಿಟ್ಟರೆ ಗುಡ್, ಚೆನ್ನಾಗಿದೆ ಇದು. ಇದಿಷ್ಟು ಇವತ್ತಿನ ವಿಡಿಯೋ. ಇವತ್ತು ನಾನು ತೋರಿಸ್ತಾ ಇರೋಂತಹ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ನಾನು ಕಿಚನ್ ಮೇಕೋವರ್ನ ಹೇಗೆ ಮಾಡ್ತೀನಿ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ನಾನು ತೋರಿಸಿರುವಂತಹ ಪ್ರಾಡಕ್ಟಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದಲ್ಲದೆ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ಪ್ರತಿ ಪ್ರಾಡಕ್ಟ್ ಲಿಂಕ್ನ ಹಾಕಿರ್ತೀನಿ. ಸೊ ಒಂದ್ಸಲ ಹೋಗಿ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ನೀವು ಸಹ ಬೈ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.